ಇಲ್ಲಿ ನೋಡಿ, ನೀವು ಗಾಬರಿ ಆಗಬೇಡಿ. ಅದು ಏರ್ಪೋರ್ಟ್ ಹತ್ರ ಯಾವುದೋ ಒಂದು ಕಾರಿಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಆ ಕಾರಲ್ಲಿ ಒಬ್ಬ ಹುಡುಗನೂ ಹುಡುಗಿ ಇದ್ರಂತೆ. ಅದು ರಾಮ್ ಆಗಿರ್ಬೋದು ಅಂತ ಫೋನ್ ಬಂದಿತ್ತು ಮಾವಯ್ಯ. ರಾಮುನ ಏನು ಹೇಳ್ತಾ ನೀನು? ರಾಮಂಗೆ ಆಕ್ಸಿಡೆಂಟ್ ಆಗಿದೆಯಂತ ಯಾರು ಫೋನ್ ಮಾಡಿದ್ದಿದ್ದು? ಅದೇನು ಗೊತ್ತಾಗ್ತಾ ಇಲ್ಲ. ಅವ್ರು ಏನು ಹೇಳ್ದೇನೆ ಫೋನ್ ಕಟ್ ಮಾಡಿಬಿಟ್ರು. ಅಂಥ ದೊಡ್ಡ ಆಕ್ಸಿಡೆಂಟ್ ಅಲ್ಲ ಅಂತಂದ್ರು. ಆದರೂ ಏನು ರಾಮಗೆ ಆಕ್ಸಿಡೆಂಟ್ ಆಗಿದೆಯಾ? ಯಾರೋ ಲೇಡಿ ಇದ್ರು ಅಂತ ಮಾತಾಡ್ತಿದ್ದಾರೆ. ಆ ಲೇಡಿ ಚಾಂದಿನ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಏನಾಯ್ತು ಅಂತ. ನಾನು ಬರ್ತೀನಿ ಅಂತ ಹಠ ಮಾಡ್ಬೇಡ. ನೀನ್ ಅಜ್ಜಿ ತಾತ ಮನೇಲಿರೋ ಆಯ್ತಾ? ಪ್ಲೀಸ್ ನಾನು ಬೇಗ ಬಂದ್ಬಿಡ್ತೀನಿ ಕಣೆ. ರಾಮ, ರಾಮ್ಗೆ ಏನೂ ಆಗ್ಬಾರ್ದು. ನೀನೇ ಅವ್ರನ್ನ ಕಾಪಾಡು ಪ್ಲೀಸ್. ಬಾಯ್, ಹುಷಾರು. ಆ ಲೇಡಿ ಚಾಂದಿನ. ಹೇ ಸಿಹಿ, ಯು ವಾಂಟ್ ಸಮ್ ಬಲೂನ್? ನನಗೆ ಬೇಡ. ಓಕೆ, ನೋಡಿಲ್ಲಿ ನನ್ನ ಮೆಹಂದಿ ಹೇಗಿದೆ? ಚೆನ್ನಾಗಿದ್ಯಾ? ನನ್ನ ಹುಡುಗನ ಹೆಸರು. ರಾಮನ್ನ ದುಬಾಯಿ ಕಳಿಸಿ ಯಾರೋ ಇಲ್ಲಿ ಇನ್ನೇನೋ ಕುತಂತ್ರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೌದು ಸರಿ, ಯಾರೋ ಬೇಕು ಅಂತ ಮಾಡಿರೋ ಕುತಂತ್ರ ಇದು. ಇದ್ರ ಮೂಲನ ಹುಡುಕ್ಬೇಕು. ಹುಡುಕ್ತೀನಿ. ಅಶೋಕ್, ನಿಮ್ಮ ಜೊತೆ ಚಾಂದಿನಿ ಇದ್ಲು ಅಂತ ಹೇಳಿದ್ರಿ ಅಲ್ವಾ? ಅಂದ್ರೆ ಅವಳಿಗೆಲ್ಲ ವಿಷಯನೂ ಗೊತ್ತಿರ್ಬೋದು ತಾನೆ? ಸರಿಯಾಗಿ ಹೇಳ್ದಿಯಮ್ಮ. ಚಾಂದಿನಿ ಹತ್ರ ಕೇಳಿದ್ರೆ ಎಲ್ಲ ಗೊತ್ತಾಗತ್ತೆ. ಅವಳು ಇದೇ ಥರದ ಬಿಸ್ನೆಸ್ ಎಮರ್ಜೆನ್ಸಿ ಅಂತಲ್ವ ಹೊರಟಿರೋದು. ಬಟ್ ಸೂರಿ, ನಾನು ಅವಳು ಕೇಳಿದೆ, ಅವಳೇನು ಹೇಳಲಿಲ್ಲ. ಅಷ್ಟರಲ್ಲಿ ಕಾರ್ಗೆ ಬೇರೆ ಹೀಗಾಯಿತು. ಅವಳು ಬೇರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟೋದ್ಲು. ಆಮೇಲಿಂದ ನಾನು ಕಂಟಿನ್ಯೂಸ್ ಆಗಿ ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇದ್ದೀನಿ. ಅವಳು ಸಿಗ್ತಾನೇ ಇಲ್ಲ. ಅವಳು ಸಿಕ್ಕಿದ್ರೆ ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಹೌದು, ಚಾಂದಿನಿಗೆ ಎಲ್ಲ ಗೊತ್ತಿರುತ್ತೆ. ಆದಷ್ಟು ಬೇಗ ಅವಳನ್ನ ಕರೆಸು. ಓ ಮೈ ಗಾಡ್, ನನ್ನ ಲೆಕ್ಕಾಚಾರ ಎಲ್ಲ ತಪ್ಪಾಗ್ತಿದೆಯಲ್ಲ. ಇವರೆಲ್ಲ ಸೇರಿ ಆ ಚಾಂದಿನಿನ ಟಾರ್ಗೆಟ್ ಮಾಡಿದ್ರೆ ಅವಳು ನನ್ನ ಹೆಸರನ್ನ ಹೇಳೇ ಹೇಳ್ತಾಳೆ. ಏನು ಮಾಡಲಿ ಈಗ? ಚಾನ್ಸೇ ಇಲ್ಲ ಸೀತಾ. ಅವಳೇ ಮೂವ್ ಆನ್ ಆಗಿದ್ದಾಳೆ ಅಂತ ಅವತ್ತು ನನಗೆ ಹೇಳಿದ್ದಾಳೆ. ಮತ್ತಿನ್ನೇನು? ನೀವ್ ಹಾಗೆ ಅನ್ಕೊಂಡಿದ್ದೀರಾ ರಾಮ್? ಐಮ್ ಸಾರಿ, ನನಗೆ ಗೊತ್ತಿಲ್ದಿರೋ ವಿಷಯ ತುಂಬಾ ಇದೆ. ನಿಮ್ಮಿಂದ ದೂರ ಇರಬೇಕು ಅಂತ ಚಾಂದಿ ನನಗೆ ವಾರ್ನ್ ಮಾಡಿದ್ಲು. ವಾರ್ನಿಂಗ? ಏನು ಹೇಳ್ತಾ ಇದ್ದೀರಾ ಸೀತಾ? ಹಾಗಾದ್ರೆ ಈ ವಿಷಯನ ನೀವು ನನ್ನ ಹತ್ರ ಯಾಕೆ ಹೇಳಿಲ್ಲ? ಇವಾಗ ನಾನು ನೀವು ಮಾತಾಡ್ಬೇಕಾದ್ರೆ ಮುಚ್ಚು ಮರೆ ಇಲ್ಲದೆ ಎಲ್ಲ ಕ್ಲಾರಿಟಿಯಿಂದ ಮಾತಾಡ್ತಿರ್ತಾನೆ. ಆದರೆ ಈ ವಿಷಯನ ಮಾತ್ರ ಹೇಳ್ಕೊಳ್ಳೋದಕ್ಕಾಗಲ್ಲ. ಸುಮ್ಮನೆ ಈ ವಿಷಯನ ಹೇಳಿ ದೊಡ್ಡದು ಮಾಡಿ ಕಾಂಪ್ಲಿಕೇಟ್ ಮಾಡೋದು ಬೇಡ ಅಂತ ನಾನು ಸುಮ್ಮನೆ ಇದ್ದೆ ರಾಮ್. ಚಾಂದಿ ನಿಮ್ಮನ್ನ ಇಷ್ಟಪಡ್ತಿದ್ದಾಳೆ ಇನ್ನು, ಅದಕ್ಕೆ ನನ್ನನ್ನು ದೂರ ಇರಕ್ಕೆ ಹೇಳಿತ್ತು. ಇಷ್ಟಪಟ್ಟಾಗ ಈ ಜಲಸಿ ಎಲ್ಲ ಕಾಮನ್ ಅಲ್ವಾ? ನೀವಿದ್ದೀರಲ್ಲ, ಒಂದೊಂದ್ಸಲ ಅತಿಯಾಗಿ ಆಡ್ತೀವಿ. ಯಾವುದನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ.
ಬೇರೆ ಇಲ್ಲದೆ ಇರೋ ವಿಷಯನೆಲ್ಲ ಅರ್ಥ ಮಾಡ್ಕೋತೀರಾ. ರಾಮ್, ಇನ್ಮೇಲೆ ವಿಷಯ ಎಷ್ಟೇ ಚಿಕ್ಕದಿರಲಿ ದೊಡ್ಡದಿರಲಿ ನೀವೆಲ್ಲ ಬಂದು ನನ್ನ ಹತ್ರ ಶೇರ್ ಮಾಡ್ಕೋಬೇಕು. ಇದರಿಂದ ನಾನು ನಿಮ್ಮನ್ನ ಡಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡ್ರು ನಂಗೆ ಬೇಜಾರಿಲ್ಲ. ಬಟ್ ಏನೇ ಇದ್ರು ನೀವು ನನ್ನ ಹತ್ರ ಶೇರ್ ಮಾಡ್ಕೋಬೇಕು, ಆಗ ಲೈಫ್ ತುಂಬ ಈಸಿ ಆಗಿರುತ್ತೆ. ಆಮೇಲೆ ಮೋರ್ ಓವರ್ ನಮ್ಮಿಬ್ರ ಮಧ್ಯ ಬಾಂಡು ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸರಿ, ಹೋಮ ಎಲ್ಲ ಚೆನ್ನಾಗಾಯ್ತು. ಅಮ್ಮ ಅಪ್ಪನ ಆಶೀರ್ವಾದ ಸಿಕ್ತು ಅಂತ ಅನ್ಸುತ್ತೆ. ನೀವು ಬಂದಿದ್ದೆ ಮದುವೆ ಶಾಸ್ತ್ರನ ಶುರು ಮಾಡೋಣ ಅಂತ ತಾತ ಹೇಳಿದ್ರು. ನೀವು ರೆಡಿನಾ? ಯೋಚನೆ ಮಾಡಿ ಹೇಳ್ತು. ಐ ಮೀನ್ ಅಫಿಷಿಯಲ್ ಆಗಿ ನಿಮ್ಮ ಮನೆಗೆ ಹೆಣ್ಣು ಕೇಳಕ್ಕೆ ಎಲ್ಲರೂ ಬರ್ತಾ ಇದ್ದೀವಿ. ಚಿಕ್ಕ ಯಜಮಾನ್ತಿ ರೆಡಿ ಇದ್ದಾರಾ? ಓ, ಅವಳು ಯಾವಾಗಲೂ ರೆಡಿ ಇದ್ದಾಳೆ. ನನ್ನ ಮದುವೆ ಮಾಡಿಸ್ಬೇಕು ಅಂತ ತೂತಿ ಗಾಲ ನಿಂತಿದ್ದಾಳೆ. ಸಡಗರವೇ ಎದೆ ತುಂಬಲು ಮುಜುಗರವು ದೂರಾಗಲಿ, ತಡೆಗೋಡೆಯ ದಾಟಲು ಜೊತೆಗಾರ ಜೊತೆಯಾಗಲಿ.